ಡಬ್ಬಿಗೆ ಹಾಕಿಡ್ತೀವಿ. ಡಬ್ಬಿಗೆಲ್ಲ ಮೊದಲೆಲ್ಲ ಈ ಬಿದಿರಿನ ಅಂಡೆಗಳಿಗೆ ಇದು ತಿರುಪತಿ ಅಂಡೆ, ಇದು ಮಂಜುನಾಥಂದು, ಇದು ಸುಬ್ರಹ್ಮಣ್ಯದ್ದು ಅಂತ ಹೇಳಿ ಇಡ್ತಿದ್ರು. ಅಂಡಿಗೂ ಗುರುತು ಮಾಡ್ತಿದ್ರು. ಯಾಕಂದ್ರೆ ನಮ್ಮ ಅಪ್ಪಗ ಇಬ್ಬರಿಗೂ ಭಯಪಟ್ಟು ಓದಕ್ಕೆ ಗೊತ್ತಿಲ್ಲ, ಚೀಟಿ ಬರೋದಕ್ಕೆ ಅವ್ರಿಗೆ ಗುರುತಿರ್ತಿತ್ತು ಕರೆಕ್ಟಾಗಿ ಯಾವ ಅಂಡೆಯಲ್ಲಿ ಯಾವ ಕಾಣಿಕೆ ಅಂತ. ನಮ್ಗೆ ಹೋಗಕ್ಕೆ ಬಸ್ ಚಾರ್ಜಿಗೆ ಇರಲ್ಲ ನಮ್ಮ ಕುಟುಂಬದಲ್ಲಿ. ಯಾರು ಊರಿನಲ್ಲಿ ಹೋಗ್ತಾರೆ ಅಂದ್ರೆ ಅವ್ರ ಮನೆಗೆ ಹೋಗಿ ಮರ ಗಂಟು ಕಟ್ಟಿದ್ದು ಕೊಡೋದು, ಇದೊಂದು ತಗೊಂಡೋಗಂದು ಹಾಕಿ ಒಂದು ಪ್ರಸಾದ ತಂದ್ಕೊಡೋದು. ಇದು ನಮ್ಮ ಮೇಲೆ ನಮ್ಮ ಭಾವನೆಗಳು. ಇದು ನನ್ನ ನಂಬಿಕೆ ಬಂದಿದ್ದೇನೆ. ನೀವು ಈ ನಂಬಿಕೆಯನ್ನು ಅಳಿಸಿ ಹಾಕ್ಲಿಕ್ಕೆ ಹೋಗಬಾರದು. ನಮ್ಮ ಬದುಕಿನ ಅವಿಭಾಜ್ಯ ಅಲ್ಲ ಇದು. ನಮಗೆ ದುಃಖ ಆದಾಗ, ಹತಾಶೆ ಆದಾಗ, ಮಂಜುನಾಥಿಗೆ ಅಣ್ಣಪ್ಪ ಸ್ವಾಮಿಗೆ ಒಂದು ಹರಕೆ ಹೊತ್ಕೊಂಡ್ರೆ ಇವತ್ತು ಬದುಕಬೇಕು ಅನ್ನುವಂಥ ಆಸೆ ಬರ್ತದೆ. ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತೇಳಿ ಹೋಗೋರು ಇವತ್ತು ಬದುಕ್ತಾರೆ. ಇದು ಒಂದು ಭಾಗ ಬಂಧುಗಳೇ. ಇನ್ನೊಂದು ಭಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಈಗ ಹೆಣ್ಮಗಳು ಹೇಳಿದ್ರು, ನಮ್ಮ ತೆಕ್ಪೈಲ ಪೂರ್ಣಿಮಾ ಇಲ್ಲಿ ಬಹುಶಃ ಇದ್ದಂತ ನನ್ನ ಅಕ್ಕ ತಂಗಿಯರಿಗೆ ಭಾಷಣ ಮಾಡಲಿಕ್ಕೆ ಮೈಕ್ ಕೊಟ್ರೆ ಇಂಥದ್ದು 1000 ಕಥೆ ಹೇಳ್ತಾರೆ ಅವ್ರ ಜೀವನ. ಇಲ್ಲೆಲ್ಲ ಇದ್ದಾರೆ. ನಾನು ನಿನ್ನೆ ಕೂಡ ಹೇಳಿದೆ, ಯಾಕೆ ಧರ್ಮಸ್ಥಳ, ಏನು ಹೆಗಡೆಯವರು ಅವರ ಯೋಚನೆಗಳು ಸರ್ಕಾರ ಮಾಡ್ಲಿಕ್ಕೆ ಆಗದೆ 79ನೇ ಇಸ್ವಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿ ಇದುವರೆಗೆ ಸರ್ಕಾರಗಳು ಮಾಡಲಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು ಕೆಲವೇ ವರ್ಷದಲ್ಲಿ ಧರ್ಮಸ್ಥಳದ ಹೆಗಡೆಯವರ ಯೋಜನೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿ ತೋರಿಸಿ. ಎಲ್ಲೋ ಕುಡಿದು ಬೀದಿ ಮೇಲೆ ಬಿದ್ದು ಅವರ ಹೆಂಡತಿ ಮಕ್ಕಳು ಅವಮಾನದಿಂದ ಹತಾಶರಾಗುವಂತ ಆತ್ಮಹತ್ಯೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕುಡಿತ ಬಿಡಿಸುವಂತ ಮಧ್ಯವರ್ಜನ ಶಿಬಿರ ನಮ್ಮಲ್ಲೇ, ನಮ್ಮ ತಾಲೂಕಲ್ಲೇ ಹಲವಾರು, ನೂರಾರು. ನಾನು ಹೆಚ್ಚಿಗೆ ಹೇಳುವುದಿಲ್ಲ, ಒಂದು ಉದಾಹರಣೆ ಹೇಳ್ತೀನಿ. ಕಟ್ಟೆಯಲ್ಲಿ ಶಿಬಿರ ನನ್ನ ಕರೆದಿದ್ರು ಉದ್ಘಾಟನೆಗೆ, ಹೋದೆ. ಒಬ್ಬ ಬೊಬ್ಬೆ ಹೊಡಿತಾನೆ ಜ್ಞಾನೇಂದ್ರಣ ಅಂತೇಳಿ ಹೇಳಿ ಅವನು ಕರ್ಕೊಂಡು ಬಂದು ಕೂಡ ಹಾಕ್ಬಿಟ್ಟಿಯ ರೂಮ್ ಒಳಗೆ. ಭಾರಿ ಕುಡಿಯವ, ಅವನು ಕಾಟ ತಡಿಲಾರ್ದು ಅವನ ಹೆಂಡತಿ ಹಿಡಿಸಿ ಕರ್ಕೊಂಡು ಬಂದಿದ್ದಾಳೆ. ನಾನು ಏನೋ ಆಗೋಗಿದೆ ಅವನಿಗೆ ಅಂತೇಳಿ ಹೋದ್ರೆ ಅವನ ಹೆಂಡತಿ, ಅಣ್ಣ ದಯವಿಟ್ಟು ಬಿಡಿಸ್ಬೇಡಿ, ಸುಮ್ಮನಿದ್ದು ಬಿಡಿ, ನೀವು ಅಣ್ಣ ದಯವಿಟ್ಟು ಬಿಡಿಸ್ಬೇಡಿ ಅಂತ ಹೇಳ. ನನಗೆ ಅರ್ಥ ಆಯ್ತು, ಅಣ್ಣ ಸ್ವಲ್ಪ ಸುಮ್ಮನೆ 4 ದಿನ ಸರಿ ಆಗ್ತೀಯ. ಇಲ್ಲ ಅವರೆಲ್ಲ ಬೇಕಂತ ತಂದು ಹಾಕಿದ್ದಾರೆ, ಹಂಗಿಲ್ಲ ನಾನು ಹೋಗಲೇಬೇಕು ಅಂತ ನಾನು ಬಿಟ್ಟು ಬಂದು. ನೀವು ಹೇಳ್ತೀರಿ ಅವನ ಕಥೆನ. ಅವ ಶಿಬಿರದಲ್ಲಿ ಭಾಗವಹಿಸಿ ಬಂದ ಕೂಡಲೇ ಅವ ಒಳ್ಳೆ ದುಡಿಮೆ ಮಾಡೋಣ. ಆಮೇಲೆ ಅವನ ಹೆಂಡತಿ ಕೂಲಿ ಕೆಲಸಕ್ಕೆ ಹೋಗಿ ಮಕ್ಕಳ ಓದಿಸೋದು, ಮಕ್ಕಳ ಹೊಟ್ಟೆ ಉರಿಯುವ ಕೆಲಸ ಮಾಡಿದ್ರು. ಹಗಲು ರಾತ್ರಿ ಶುರು ಮಾಡಿದ್ರು. ಅವನ ಶಿಬಿರದಿಂದ ಬಂದವ ಮಾರನೇ ದಿವಸ ಹೆಂಡತಿ ಕೆಲಸಕ್ಕೆ ಹೊರಡ್ಲಿಕ್ಕೆ ಅವ ಹೇಳ್ತಾನೆ, ಇವತ್ತಿಂದ ನಿನ್ನ ಕೆಲಸಕ್ಕೆ ಹೋಗಬಾರ್ದು ಅಂತ ಕೈ ಹಿಡಿದು ಹೇಳ್ತಾನೆ. ಯಾಕೆ ಕೇಳ್ತಾನೆ, ನನ್ನ ಕಡೆಯಿಂದ ತಪ್ಪಾಗಿ ಹೋಗಿದ್ದಮ್ಮ, ಇನ್ನು ಇಷ್ಟು ದಿನ ಹಿಂಸೆ ಕೊಟ್ಟಿದ್ದೀನಿ ನಾನು, ಇನ್ನು ಮೇಲೆ ನೀನು ಮನೆಯಲ್ಲಿ ಸುಖವಾಗಿರ್ಬೇಕು, ನಾನು ದುಡಿದು ನಿನ್ನನ್ನು ಸಾಕ್ಬೇಕು, ಊಟ ಹಾಕ್ತೀನಿ. ನಾನು ಆ ಕುಟುಂಬ ನಾನು ನೋಡ್ತಾ ಇದ್ದೀನಿ. ಹಾಗೆ ಇಂಥದ್ದು 1000 ಕಥೆಗಳನ್ನ ಹೇಳಬಲ್ಲೆ, ಇಂಥ 1000 ಕಥೆಗಳನ್ನ ಹೇಳಬಲ್ಲೆ. ಈಗ ಜುಲೈ ಆಗಸ್ಟ್ ತಿಂಗಳು ಯಾರ್ದೋ ಮನೆಗೆ ಅನುಕೂಲಸ್ಥರ ಮನೆಗೆ ಹೋಗಿ ಕೈ ಒಡ್ಡಬೇಕಾಗಿತ್ತು, ಹುಲಿ ಭತ್ತ ತರಬೇಕಾಗಿತ್ತು. ನಮ್ಮ ಎಷ್ಟೋ ಕುಟುಂಬಗಳು ಅಷ್ಟು ಬಡತನ ಇವತ್ತು ಹೇಗಿದ್ದಾರೆ. ಅಂಥದ್ದು ಒಂದು ಕುಟುಂಬ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಕುಟುಂಬ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಗುಂಪಿನ ಸದಸ್ಯರು ಅನುಕೂಲದಲ್ಲಿದ್ದಾರೆ, ಸ್ವಾಭಿಮಾನದಿಂದ ಬದುಕಿದ್ದಾರೆ. ಒಬ್ಬ ಹೆಣ್ಣುಮಗಳು ಕೂಡ 2 ಲಕ್ಷ ಬೇಕು ಅಂದ್ರೆ ತಕ್ಷಣ ತರುವಂತ ತಾಕತ್ತು ಬಂದಿದೆ. ನಮ್ಮ ಬಡವರ ಮನೆ, ಕೂಲಿಕಾರರ ಮನೆ ಹೆಣ್ಣುಮಕ್ಕಳಿಗೆ ಈ ಶಕ್ತಿ ಬಂದಿದೆ. ಎಲ್ಲಿಂದ ಬಂದ ಈ ಶಕ್ತಿ? ಸರ್ಕಾರ ಮಾಡಿದಲ್ಲ. ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಪವಾಡವನ್ನು ಮಾಡಿದೆ ನಮ್ಮ ಕುಟುಂಬದಲ್ಲಿ. 2007ರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿಗಳು ನನ್ನ ಹತ್ರ ಬಂದರು, ನನ್ನ ಶಾಸಕ ಅವರು. ಸರ್, ನಾವಿಲ್ಲಿ
ಈ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಪೂಜ್ಯ ಹೆಗಡೆಯವರು ಹೇಳ್ತಾರೆ, ಬಂದಿದ್ದೀವಿ ನಿಮ್ಮ ಹತ್ರ ಮಾತಾಡ್ಕೊಂಡು ಶುರು ಮಾಡಿ ಅಂತ ಹೇಳಿದ್ದಾರೆ. ನನಗೆ ಹೇಳಿದೆ, ನೀವೆಲ್ಲ ಬಂದಿದ್ದು, ಮಂಜುನಾಥ ಬಂದಿದ್ದಾರೆ, ಮಂಜುನಾಥ ಒಡೆಯರೇ ಬಂದಿದ್ದಾನೆ, ನಡೆದಾಡುವ ಮಂಜುನಾಥ ನಿಮ್ಮ ರೂಪದಲ್ಲಿ ಬಂದಿದ್ದಾನೆ, ನಿಮ್ಮ ಯೋಜನೆಯ ರೂಪದಲ್ಲಿ ಬಂದಿದ್ದಾನೆ, ಮಾಡಿ ನಮ್ದೇನಾಗಬೇಕು ಅಂತ ಹೇಳಿದೆ. ನಂದೇನಾಗಬೇಕು ನಾನು ತಯಾರಿದ್ದೀನಿ ಅಂತ ಹೇಳಿದೆ. ಇವತ್ತು ಮಾಡಿದ್ದಾರೆ. ಎಷ್ಟು ಸಂಘಗಳು, ಎಷ್ಟು ಸಾವಿರ ಜನ ಅದರ ಸದಸ್ಯರು. ನಮ್ಮ ಕೆರೆಗಳು ನಾವು ಸರ್ಕಾರದಿಂದ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಜನರನ್ನು ಒಗ್ಗೂಡಿಸಿ ಬಂದ್ರಯ್ಯ ನೀವು ಕೆರೆ ಹೂಳು ತೆಗೆದಿದ್ದಾರೆ, ತೂಕು ಕಟ್ಟಿದ್ದಾರೆ. ಎಷ್ಟು ಯೋಜನೆಗಳು. ನಮ್ಮ ಶಾಲೆಗೆ ಶಿಕ್ಷಕರ ಕೊರತೆ. ಆಗುಮೆ ಹೋಗಲಿಲ್ಲಂತೂ ಸಿಕ್ಕಲೆ ಒಂದು 10-15 ಶಾಲೆಗಳು ಜೀರೋ ಶಿಕ್ಷಕರ ಶಾಲೆಗಳಿದ್ದಾವೆ. ಅವಕ್ಕೆಲ್ಲ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಶಿಕ್ಷಕರನ್ನು 15,000 ರೂಪಾಯಿ ಸಂಬಳ ತಿಂಗಳಿಗೆ ಕೊಟ್ಟು ಶಿಕ್ಷಕರು ನೇಮಕ ಮಾಡಿದೆ ಗ್ರಾಮಾಭಿವೃದ್ಧಿ ಯೋಜನೆ. ನಾವು ರಾಜಕೀಯ ಪಕ್ಷದವರು ಇಷ್ಟು ಜನ ಸೇರಿಸ್ಬೇಕು ಅಂತ ಹೇಳಿದ್ರೆ ಭಾರಿ ದುಡ್ಡು ಖರ್ಚು ಮಾಡೋಕ್ಕೆ ವಾಹನ ಕೊಡಬೇಕಾಗಿತ್ತು. ಮೊದಲಿಗೆ ಲಾರಿ ಬರೋ ಅಂದ್ರೆ ಈಗ ಬರಲ್ಲ, ಕಾರ್ ಯಾವ್ದು ಬರಲ್ಲ, ಈಗ ಮಾರುತಿ ವ್ಯಾನಲ್ಲೂ ಬರಲ್ಲ, ಬೇರೆ ಬೇರೆ ಕಾರ್ ಕಳಿಸ್ತೀಯ ಅಂತ. ಈಗ ನಮ್ಮ ಇದೆಲ್ಲ ಕಾರು ಇನೋವಾ ಎಲ್ಲ ಕಳಿಸಿದ್ರೆ ಆಗ್ಲಿ ಬರ್ತೀನಿ. ಇವತ್ತು ಈ ಪರಿಸ್ಥಿತಿ ಬಂದಿದ್ದಾರೆ. ಅದು ಇವತ್ತು ಯಾರು ಕಳಿಸಿರ್ತಾರೆ? ಯಾರು ಕಳಿಸಿದ್ದಾರೆ? ಮೈಕ್ ಕಳಿಸಿದ್ದರು, ಕಿವಿಲ್ ಕೇಳ್ತಿದ್ದ ಹಾಗೇನೆ ಬಂದು. ಇದು ಭಾವನೆ. ಈ ಭಾವನೆಯನ್ನು ನೀವು ಅಳಿಸಾಕ್ಲಿಕ್ಕೆ ಆಗುದಿಲ್ಲ. ಈ ಭಾವನೆಯ ಜನ ಧರ್ಮಸ್ಥಳದ ಜೊತೆಗಿದ್ದಾರೆ. ಹಿಂದೂ ಮೌಲ್ಯಗಳಿಗೆ ಧಕ್ಕೆ ಆದಾಗ ಶೆಡ್ ಹೊಡೆದು ನಿಲ್ತಾರೆ. ನೋಡು ನಮ್ಮ ತಾಕತ್ತನ್ನು ತೋರಿಸ್ತೀನಿ ಅಂತೀನಿ ಬೀದಿ ಮೇಲೆ ಹೇಳಿದೀವಿ. ನಿನ್ನೆ ಅವನು ಹೇಳಿದಾಗ ನಲ ಆಗಿಯಕ್ಕೆ ಹೋಗ್ಬೇಡಿ. ಅವರು ಯಾರು ಅಂತ ಅವ್ರ ಹಿನ್ನೆಲೆಯನ್ನ ಕೆದಕಿ, ಸ್ವಲ್ಪ ಅವ್ರ ಹಿನ್ನೆಲೆ ಕೆದಕಿ. ಇದು ಸಾಮಾನ್ಯ ಇಲ್ಲ, 3-4 ಜನ ಮುಖವಾಡ ಅಷ್ಟೇ. ಇದರ ಹಿಂದಕ್ಕೆ ಕೆಲವು ಮಿಷನರಿಗಳಿದ್ದಾವೆ. ನಿಮ್ಗೆ ಗೊತ್ತಿರಲಿ, ನಮ್ಮ ತಾಲೂಕಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬರೋಕ್ಕಿಂತ ಮೊದಲು 100 ಕುಟುಂಬಗಳನ್ನು ಮತಾಂತರ ಮಾಡಿದ್ದಾರೆ ಕೆಲವು ಮಿಷನರಿಗಳು. ಯೋಜನೆ ಬಂದ ನಂತರ ಒಂದು ಕುಟುಂಬ ಮತಾಂತರ ಆಗಲಿಲ್ಲ. ಒಂದು ಕುಟುಂಬ ನಾನು ಕಣ್ಣಲ್ಲಿ ನೋಡ್ತಾ ಇದ್ದೀನಿ, ಸರ್ವೆ ಮಾಡಿಸ್ತಾ ಇದ್ದೀನಿ. ಈ ಶಕ್ತಿ ಬಂತು ನಮ್ಮ ಕುಟುಂಬಗಳಿಗೆ. ಇವತ್ತು ಯಾರು SDPI ಯಾರು ಸ್ವಾಮಿ? ಅವರಿಗೇನು ಸಂಬಂಧ ಧರ್ಮಸ್ಥಳಕ್ಕೆ? ಅವ್ರು ಬಂದು ಪ್ರತಿಭಟನೆ ಮಾಡ್ತಾರೆ. ಕೇರಳ ಸರ್ಕಾರ ಯಾವುದು? ಕೇರಳ ಸರ್ಕಾರದ ವಿಧಾನಸಭೆ ಒಳಗಡೆ ನಿರ್ಣಯ ಪಾಸ್ ಮಾಡ್ತಾರೆ. ಈ ಎಡಪಂಥೀಯರು ಎಲ್ಲೆಲ್ಲಿದ್ದಾರೆ, ಯಾರ್ಯಾರು ತಲೆ ಕೆಡಿಸ್ತಾರೆ, ಇದು ಹೊರಗೆ ಬರಬೇಕಾಗ್ತದೆ. ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳಿ ಇವತ್ತು ಹೇಳಬೇಕಾಗಿದೆ. ಕಾನೂನು ಅದರ ಪಾಡಿಗೆ ಅದು ಮಾಡ್ತದೆ, ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಒಂದು ಜಾಗೃತ ಸಮಾಜ, ಜಾಗೃತ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಮಂಜುನಾಥಸ್ವಾಮಿ ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿ ಹಾಗೂ ಕ್ಷೇತ್ರ ದೇವ ರಾಮೇಶ್ವರ ಅನುಗ್ರಹ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಇಂದಿನ ಒಂದು ಚರಿತ್ರಾತ್ಮಕವಾದ ಒಂದು ಪ್ರತಿಭಟನಾ ಕಾರ್ಯಕ್ರಮ ಬಹುಶಃ ತೀರ್ಥಹಳ್ಳಿಯಲ್ಲಿ ಇಂದೊಂದು ವಿಶೇಷವಾದ ಚರಿತ್ರಾತ್ಮಕವಾದ ಒಂದು ಪ್ರತಿಭಟನೆ ನಡೀತದೆ ಅಂತ ಹೇಳ್ಕೊಳ್ಳಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತದೆ. ಧರ್ಮವ ರಕ್ಷಿತ ಎಂಬ ನಾವು ನೋಡಿ ಉಂಟು. ಧರ್ಮವು ನಮಗೆ ತಾಯಿ ಇದ್ದ ಹಾಗೆ. ಹೇಗೆ ನಾವು ತಾಯಿ ಗರ್ಭಾವಸ್ಥೆಯಲ್ಲಿ 9 ತಿಂಗಳು ತಾಯಿ ಬೆಳವಣಿಗೆ ಗರ್ಭದಲ್ಲಿ ಬೆಳೆದು ಹೆರಿಗೆ ಆದ್ಮೇಲೆ ಆ ತಾಯಿಯಿಂದ ಉತ್ತಮ ಲಾಲನೆ ಪೋಷಣೆ ಸಿಕ್ಕಿದಲ್ಲಿ, ಹಾಗೆ ಸಂಸ್ಕಾರ ಸಿಕ್ಕಿದಲ್ಲಿ ಆ ವ್ಯಕ್ತಿ ಸಮಾಜಗತವಾಗಿ ಹೇಗೆ ಬೆಳೀತಾನೋ ಹಾಗೆ ಧರ್ಮವು ನಮಗೆ ತಾಯಿ ಸಂಸ್ಕಾರವನ್ನು ಕೊಡುವಂಥದ್ದು, ನಮಗೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಲೌಕಿಕವಾಗಿ ವಿಶೇಷವಾಗಿ ಗೌರವವನ್ನು ಕೊಡುವಂಥದ್ದು. ಈಗ ಧರ್ಮಗ್ಲಾನಿ ಬಂದಾಗ ನಾವೆಲ್ಲ ಹೇಳ್ಬೋದಂಥದ್ದು ಅನಿವಾರ್ಯವಾಗಿದೆ. ನಾನು ಒಬ್ಬ ಜೈನ, ಪೂಜ್ಯ ಹೆಗ್ಡೆಯವರ ಮತದವ ಅಂತ ಹೇಳ್ಕೊಳ್ಳಕ್ಕೆ ನಾನು ಹೆಮ್ಮೆ ಪಡುತ್ತೇನೆ. ಅಹಿಂಸಾ ಪರಮೋ ಧರ್ಮ ಅಂದ್ರೆ ಅಹಿಂಸೆಯ ಸಿದ್ಧಾಂತದಲ್ಲಿ ಜೈನ ಧರ್ಮ ಸೇರುವಂಥದ್ದು. ನಮ್ಮಲ್ಲಿ ಒಂದು ಇರುವೆ ಕೂಡ ಕೊಡಬಾರ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು, ಅದೊಂದು ಸಿದ್ಧಾಂತ ಉಂಟು. ಜೊತೆಗೆ ಒಬ್ಬ ಮನುಷ್ಯನಿಗೆ ಅವನಿಗೆ ಮಾನಸಿಕವಾಗಿ ಕೂಡ ಬೇನೆ ಕೊಡಬಾರದು. ಒಬ್ಬ ಮನುಷ್ಯನಿಗೆ ನಾವು ಹೊಡೆದ್ರೆ 5 ನಿಮಿಷ ನೋವು ಉಳಿಯುತ್ತೆ. ಮಾನಸಿಕವಾಗಿ ನಾವು ಹಿಂಸೆ ಕೊಟ್ಟರೆ ಅವನು ಜೀವಮಾನ ಪರ್ಯಂತ ಮಾನಸಿಕವಾಗಿ ಬೇನೆ ಮಾಡಿದಾಗ ಜೀವನ ಪರ್ಯಂತ. ಇಂಥ ಒಂದು ವ್ಯಕ್ತಿ ನನಗೊಂದು ಮಾತಾಡಿದ್ದು, ಆ ಬೇನೆ ಅವನಿಗೆ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ.
ಜೈನ ಸಿದ್ಧಾಂತ ಇದಕ್ಕೆ ವಿಶೇಷವಾಗಿ ಅಹಿಂಸಾ ತತ್ವದ ಬಗ್ಗೆ ಗಮನ ಕೊಟ್ಟಿದೆ. ನಮ್ಮಲ್ಲಿ ಗುರುಪೂಜೆ, ದೇವಪೂಜೆ, ಗುರುಪಾರ್ತಿ, ಸ್ವಾಧ್ಯಾಯ, ತಪ, ಸಂಯಮ, ದಾನ ಎಂದು ಷಟ್ಕರ್ಮಗಳಿದೆ ಜೈನರಲ್ಲಿ. ದೇವಪೂಜೆ ಅಂದರೆ ದೇವರ ಪೂಜೆಯನ್ನು ಮಾಡೋದು, ಗುರುಪಾರ್ತಿ ಅಂದರೆ ಗುರುಗಳ ನಮನಗಳನ್ನು ಮಾಡೋದು, ಸ್ವಾಧ್ಯಾಯ ಅಂದರೆ ಧರ್ಮಗ್ರಂಥಗಳನ್ನು ಓದುವಂಥದ್ದು, ತಪ ಅಂದರೆ ನಿಷ್ಠೆ. ಬಹುಶಃ ವೀರೇಂದ್ರ ಹೇಳಿರುವಲ್ಲಿ ಆ ವಿಶೇಷವಾದ ನಿಷ್ಠೆ ಇದೆ. ಬಹುಶಃ ನಾನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾರೆ, ಅವರ ಜೀವನ ಶೈಲಿ ನನಗೆ ಕೂಲಂಕುಷವಾಗಿ ಗೊತ್ತಿದೆ. ಅವ್ರ ಜೊತೆಗೆ ನಾನು ಬಹಳಷ್ಟು ಸಲ ನನ್ನ ಮನೆಯಲ್ಲಿ ಒಂದು 20 ರಾತ್ರಿ ಅವರು ಕಳೆದಿರ್ತಾರೆ. 100 ಸಲ ನಾನು ಅವರಿಗೆ ಆತಿಥ್ಯ ಮಾಡಿ ಒಂದು ಹೆಮ್ಮೆ ನನಗೆ ಸೌಭಾಗ್ಯ ತಪ್ಪಿತ್ತು. ಈ ತೀರ್ಥಹಳ್ಳಿಯ ಪುಣ್ಯಭೂಮಿಗೆ ಅವರು ತುಂಬಾ ಸಲ ಬಂದಿದ್ದಾರೆ. ಅವರು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ದೇವ ದರ್ಶನಕ್ಕೆ ಹೋಗಿ ಬಹುಶಃ ಬೆಳಿಗ್ಗೆ ಒಂದು 10 ಗಂಟೆ ತನಕ ಸುಮಾರು 300ಕ್ಕೂ 400ಕ್ಕೂ ಹೆಚ್ಚು ಜನಕ್ಕೆ ತುಲಾಭಾರದ ಸೇವೆ ಮಾಡಬೇಕು. ನೀರು ಕೂಡ ಮುಟ್ಟದೆ ಹೋಗಿ ಕೂತ್ಕೊಳ್ತಾರೆ. ಇದಕ್ಕೆ ತಪ ಅಂತ ಹೆಸರು. ದಾನ ಅಂತಿದೆ. ಚತುರ್ದಾನಗಳಿಗೆ ಬಹುಶಃ 8 ವರ್ಷದ ಇತಿಹಾಸ ಇರುವ ಕ್ಷೇತ್ರ, ಪುಣ್ಯಕ್ಷೇತ್ರ, ಧರ್ಮಸ್ಥಳ. ಆ ಧರ್ಮಾಧಿಕಾರಿ ಪಟ್ಟ ಒಂದು ಚುನಾಯಿತವಾಗಿ ಬರುವಂಥದ್ದಲ್ಲ, ಪಾರಂಪರಿಕವಾಗಿ ಅವಿಚ್ಛಿನ್ನವಾಗಿ ಬಂದಿರುವಂತ ಒಂದು ಪಟ್ಟ ಅದು. ಇವರು 21ನೇ ಧರ್ಮಾಧಿಕಾರಿ. 1968ರಲ್ಲಿ ಅವರ ತಂದೆ ಪೂಜ್ಯ ರತ್ನಮ್ಮ ಹೆಗಡೆಯವರು ಅಕಾಲಿಕವಾಗಿ 52 ವರ್ಷಕ್ಕೆ ನಿಧನವಾಗಿರ್ತಾರೆ. ಆ ಕಾಲದಲ್ಲಿ ಇವರು ಬೆಂಗಳೂರಿನಲ್ಲಿ BSc 2ನೇ ವರ್ಷ ಓದ್ತಿರ್ತಾರೆ. ಅನಿವಾರ್ಯವಾಗಿ ಆ ಧರ್ಮಪೀಠವನ್ನು ಅಲಂಕರಿಸುವ ಒಂದು ಅನಿವಾರ್ಯ ಬಂದಿತ್ತು ಅವರಿಗೆ. ಒಂದು ಆ ಕಾಲ ಅವರು ಪ್ಯಾಂಟ್ ಹಾಕೊಂಡು ಓಡಾಡುವಂತ ಒಂದು ಆಡಂಬರದ ಜೀವನ ಕಳೆಯುವಂತ ಕಾಲ. ಅನಿವಾರ್ಯವಾಗಿ ಶ್ವೇತವಸ್ತ್ರದ ದಾರಿಯಾಗಿ ಪೀಠಾಲಂಕಾರ ಮಾಡ್ತಾರೆ. ಪೀಠಾಲಂಕಾರ ಮಾಡುವಾಗ ಅನೇಕ ಸಮಸ್ಯೆಗಳು ಕ್ಷೇತ್ರದಲ್ಲಿ ಇರ್ತವೆ. ಬಹುಶಃ 1970ನೇ ಇಸ್ವಿಗಿಂತ ಹಿಂದೆ ನಮಗೆ ಭೂಮಸೂದೆ ಬರುವ ಮುಂಚೆ ದಕ್ಷಿಣ ಕನ್ನಡ, ಈಗಿನ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಬಡತನ, ಮಳೆಗಾಲ ಕಳೆಯುವುದಂದ್ರೆ ಅವರಿಗೆ ಹಲಸಿನ ಹಣ್ಣು ಇಂಥವೆಲ್ಲ ತಿನ್ಕೊಂಡು ಹೊಟ್ಟೆ ತುಂಬಿಸಿಕೊಳ್ತಿದ್ದು. ಇಲ್ಲಿ ಆಗಮಿಸಿ ಬಂದಿರುವಂತ ಎಲ್ಲ ಸಜ್ಜನ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಅರಗ ಜ್ಞಾನೇಂದ್ರ ಸರ್ ಮಾತಾಡಿದ್ರು, ಬಹಳ ಪರಿಣಾಮಕಾರಿಯಾಗಿ ಮಾತಾಡಿದ್ರು. ಅದು ಅವರ ಹೃದಯದ ಮಾತುಗಳು. ನನಗೆ ಪ್ರತಿಭಟನೆಯ ಭಾಷಣವನ್ನಾಗಲಿ ಅಥವಾ ಒಂದು ತಾರಸ್ವರದಲ್ಲಿ ಭಾಷಣವನ್ನಾಗಿ ಮಾಡಿ ನನಗೆ ಗೊತ್ತಿಲ್ಲ. ಅವರು ಹೇಳಿದ್ರು, ನಾನು ಯೂಟ್ಯೂಬ್ನಲ್ಲಿ ಮಾತಾಡ್ತಾ ಇದ್ದೇನೆ, ಮೀಡಿಯಾದಲ್ಲಿ ಮಾತಾಡ್ತೇನೆ ಅಂತ. ತೀರ್ಥಹಳ್ಳಿಯ ಬಗ್ಗೆ ನನಗೆ ಬಹಳ ವಿಶೇಷವಾದ ಗೌರವ ಮತ್ತೆ ಪ್ರೀತಿ. ತುಂಬಾ ಮನಸ್ಸಿಗೆ ಬೇಜಾರಾದ್ರೆ ನಾನು ನನ್ನ ಸ್ನೇಹಿತರು ಸೀದಾ ತೀರ್ಥಹಳ್ಳಿ ಆಗುಂಬೆ ಘಾಟ್ ಹತ್ಕೊಂಡು ತೀರ್ಥಹಳ್ಳಿಗೆ ಬರೋದು. ನಾವು ಇಲ್ಲೆಲ್ಲ ತಿರುಗಾಡಿ ಹೋಗುದು. ಬಹಳ ಒಳ್ಳೆಯ ಜಾಗ, ಒಳ್ಳೆಯ ಮನಸ್ಸುಗಳಿರುವಂತ ಜಾಗ ತೀರ್ಥಹಳ್ಳಿ. ಅದಕ್ಕೆ ಇವತ್ತು ಒಂದು ದೊಡ್ಡ ಸಾಕ್ಷಿ ಸಿಕ್ಕಿದೆ. ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿದ್ದೀರಿ. ಬಂಧುಗಳೇ, ಧರ್ಮಸ್ಥಳ ಕ್ಷೇತ್ರದ ಮೇಲೆ ಇವರು ಮಾಡ್ತಾ ಇರುವಂತ ದಾಳಿ ಇದು ಮೊದಲ ಬಾರಿಯ ದಾಳಿ ಅಲ್ಲ. ಹಿಂದೆ ನಕ್ಸಲ್ ಹಿಟ್ ಲಿಸ್ಟ್ ಅಲ್ಲಿ ಧರ್ಮಸ್ಥಳದಲ್ಲಿ ಬ್ಲಾಸ್ಟಿಂಗ್ ಮಾಡಬೇಕು ಎನ್ನುವಂತಹ ಕರಪತ್ರವನ್ನ ನಕ್ಸಲರು ಹೊರಡಿಸಿದ್ರು ಧರ್ಮಸ್ಥಳದ ವಿರುದ್ಧ. ಮೊನ್ನೆ ಕುಕ್ಕರ್ ಬಾಂಬ್ ಏನು ಬ್ಲಾಸ್ಟ್ ಮಾಡ್ಲಿಕ್ಕೆ ಅಂತೇಳಿ ಸಂಚು ಮಾಡಿದ್ನಲ್ಲ, ಅವನ ಟಾರ್ಗೆಟ್ ಕೂಡ ಧರ್ಮಸ್ಥಳ ಆಗಿತ್ತು. ಈ ನಗರದ ನಕ್ಸಲರಿದಾರಲ್ಲ, ಈ ಕಮ್ಯುನಿಸ್ಟರು, ಇವರು 1974ರಿಂದ ಈಚೆಗೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ಕೊಂಡೇ ಬಂದಿದ್ರು. ಸುಮ್ನೆ ಅಲ್ಲಿ ಲ್ಯಾಂಡ್ ಮಾಫಿಯಾ ಆಗತ್ತೆ, ಇನ್ನೊಂದಾಗತ್ತೆ. ನಿಮ್ಗೆಲ್ಲ ಗೊತ್ತಿರ್ಲಿ, ಭೂ ಸುಧಾರಣೆ ಕಾಯ್ದೆ ಬರುವ ಸಂದರ್ಭದಲ್ಲಿ ಧರ್ಮಸ್ಥಳದ ಏನು 74ರ ಹಿಂದೆ ಧರ್ಮಸ್ಥಳ ಎನ್ನುವ ಇಡೀ ಗ್ರಾಮದ ದನಿಗಳು ಯಾರು ಕೇಳಿದ್ರೆ ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳು. ಅದು ಯಾರ ಜಾಗ ಕೇಳಿದ್ರೆ ಧರ್ಮಸ್ಥಳದ ಮಂಜುನಾಥನ ಜಾಗ ಅಂತೇಳಿ 74ರಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು. ಭೂ ಸುಧಾರಣೆ ಕಾಯ್ದೆ ಬಂತು. ಎಲ್ಲ ಊರಿನಲ್ಲಿ ಆ ಜಮೀನ್ದಾರಿಗೆ ಡಿಕ್ಲರೇಷನ್ ಅಲ್ಲಿ ಉಳುವವರು ಕೊಟ್ಟರು. ಆದ್ರೆ ಧರ್ಮಸ್ಥಳದ ಯಾವ ಒಕ್ಕಲು ಮಕ್ಕಳು ಕೂಡ ಆ ದೇವಸ್ಥಾನದ ಜಾಗ ಅನ್ನೋ ಕಾರಣಕ್ಕೆ ಡಿಕ್ಲರೇಷನ್ ಕೊಡ್ಲಿಲ್ಲ. ಜಾಗ ನಮಗೆ ಕೊಡಬೇಕು ಅಂತ ಹೇಳಿ ಅವ್ರು ಕ್ಲೈಮ್ ಮಾಡಲಿಲ್ಲ. 400 ಒಕ್ಕಲು ಕುಟುಂಬಗಳಿತ್ತಲ್ಲಿ. ಆಗ ನೀವು ಇದನ್ನು ಗಮನವಿಟ್ಟು ಕೇಳಬೇಕಿದು. ಪೂಜ್ಯ ಕಾವಂದ್ರು ವೀರೇಂದ್ರ ಹೆಗಡೆ ಅವರು ಮನೆ ಮನೆಗೆ ಜನವನ್ನ ಕಳಿಸ್ತಾರೆ. ನೋಡಿ, ಇದೊಂದು ಭೂ ಸುಧಾರಣೆ ಕಾಯ್ದೆ, ಇದು ಸರ್ಕಾರ ತಂದಿರೋದು. ನೀವೆಲ್ಲ ಏನೇನು ಅನುಭವಿಸ್ಕೊಂಡು ಬರ್ತಾ ಇದ್ದೀರಿ, ಅದಕ್ಕೆ ನೀವು ಟ್ರಿಬ್ಯುನಲ್ ಕೊಡಿ, ಅದು ಸರ್ವೆ ಆಗತ್ತೆ, ನಾನು ನೋ ಅಬ್ಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಮಂಜುನಾಥನ ಹೆಸರಲ್ಲಿದ್ದಂತ ಜಾಗ.
ಹಾಗೆ ಆ ಕಾಲಕ್ಕೆ 4872 ಎಕರೆ ಪಟ್ಟ ಜಾಗ ಇದ್ದಂತ ಧರ್ಮಸ್ಥಳದ ಧರ್ಮಾಧಿಕಾರಿಗಳು 3800 ಎಕರೆ ಜಾಗವನ್ನ ಬಡ ಜನರಿಗೆ ಅಂತೇಳಿ ಬಿಟ್ಟುಕೊಡ್ತಾರೆ. ಅವರೇ ಖುದ್ದಾಗಿ ಹೇಳಿ, ಅವರೇ ಕರ್ಸ್ಕೊಂಡು ಅರ್ಜಿ ಹಾಕ್ಸ್ಕೊಂಡು ಬಿಟ್ಟುಕೊಡ್ತಾರೆ. ಇದು ಈ ಚರಿತ್ರೆಯಲ್ಲೇ ಇಲ್ಲ ಎಲ್ಲೂ ಕೂಡ. ಅಂತ ಕಾವೊಂದರ ವಿಷಯವನ್ನ ಇಟ್ಕೊಂಡು ಇವರು ಅಲ್ಲಿ ಲ್ಯಾಂಡ್ ಮಾಫಿಯಾ ಆಗತ್ತೆ ಅಂತೇಳಿ ಕಥೆಗಳನ್ನು ಹೊಡಿತಾ ಇದ್ದಾರೆ. ನಾನು ಹೆಚ್ಚು ಮಾತಾಡೋದಿಲ್ಲ. ಸುಜಾತ ಭಟ್ ಬಗ್ಗೆ ರಿಪ್ಪನ್ಪೇಟೆಯಲ್ಲಿ ಬರುವ ಕೇಳಿದೆ ಅಂತ ಹೇಳಿ ನಮ್ಮ ಶಾಸಕರು ಹೇಳಿದ್ರು, ಮಾಜಿ ಸಚಿವರು, ಬಹಳ ಸಜ್ಜನ ರಾಜಕಾರಣಿ ಅಂತ ಹೇಳಿ ಕೇಳಿದ್ದೀನಿ ಅವ್ರನ್ನ. ನಮ್ಮ ಹಾಲಾಡಿ ಶ್ರೀನಿವಾಸ ಶೆಟ್ಟರು ಯಾವಾಗಲೂ ಇವ್ರ ಬಗ್ಗೆ ಹೇಳುದು, ಅರಗಟ್ಟನೆಂದ್ರು ಈಗ ಒಳ್ಳೆ ಮನುಷ್ಯ. ರಿಪ್ಪನ್ಪೇಟೆಯಲ್ಲಿ ಆ ಬಾಳಿಗರ ಅಮ್ಮನ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಆರೈಕೆಗೆ ಅಂತ ಹೇಳಿ ಬಂದಂತ ಆ ಹೆಂಗಸು ಬಾಳಿಗರನ್ನ ಒಳ ಹಾಕೊಂಡ್ಬಿಡ್ತಾಳೆ. ಆಮೇಲೆ ಆ ಮನುಷ್ಯ ನಿಗೂಢವಾಗಿ ಸಾವಿಗೀಡಾಗ್ತಾರೆ. 2003 ಸುಧಾ ಪತ್ರಿಕೆಯಲ್ಲಿ ಒಬ್ರು, ಅವ್ರ ಹೆಸರು ಆರಿಫಾ ಏನೋ ಇದೆ, ನಿನ್ನೆ ಕಳಿಸ್ಕೊಟ್ರು ನಂಗೆ, ಒಂದು ವರದಿ ಪ್ರಕಟ ಆಗಿತ್ತು. ಆಮೇಲೆ ಕಮಲವಾಣಿ ಅನ್ನೋ ಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು. ಈ ದಂಪತಿಗಳಿಗೆ ಶ್ವಾನವೇ ನಾಯಿಯೇ ಮಕ್ಕಳು, ಇವ್ರಿಗೆ ಮಕ್ಕಳಿಲ್ಲ ಅಂತ ಹೇಳಿ. ಇವಳು ಹೇಳ್ತಾಳೆ 2003 ನನಗೆ MBBS ಓದ್ತಾ ಇರುವಂತ ಮಗಳಿದ್ಲು, ಅವಳು ಮಣಿಪಾಲದಲ್ಲಿ MBBS ಓದ್ತಾ ಇದ್ಲು ಅಂತ ಹೇಳಿ. 2003 ಹೆಂಗ್ಸ್ ಇಲ್ಲಿ ಇತ್ತು ರಿಪ್ಪನ್ಪೇಟೆಯಲ್ಲಿ. ಎಂತ ಸುಳ್ಳು ಮಾಡೋದು. ಆಮೇಲೆ ಕೇಳಿ, ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾಳೆ, ಬಾಳಿಗ ಸತ್ತ ನಂತರ ಬಹುಶಃ ಅಲ್ಲಿ ರಂಗಪ್ರಸಾದ್ ಅಂತ ಹೇಳಿ ಒಬ್ರು, ಅವ್ರು ಕೇರ್ ಟೇಕರ್ ಆಗಿ ಹೋಗ್ತಾಳೆ ಇವಳು. ಅಲ್ಲಿ ಹೋಗಿ ರಂಗಪ್ರಸಾದನ್ನ ಒಳ ಹಾಕೊಂತಾಳೆ. ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲೂ ಕೂಡ, ಇಲ್ಲೂ ಹಂಗೇನೆ. ಅಲ್ಲಿ ರಂಗಪ್ರಸಾದರ ಮಗ ನಿಗೂಢವಾಗಿ ಸಾವಿಗೀಡಾಗ್ತಾನೆ. ಅವರ ಸೊಸೆ ಸಾವಿಗೀಡಾಗ್ತಾರೆ. ಆ ಸೊಸೆಯ ಹೆಸರು ವಾಸಂತಿ ಅಂತ ಹೇಳಿ. ಆ ಮಗಳು ಎಲ್ಲಿದಾರ ಗೊತ್ತಿಲ್ಲ. ರಂಗಪ್ರಸಾದ್ ಕೂಡ ಸಾವಿಗೀಡಾಗ್ತಾರೆ. ಆ ರಂಗಪ್ರಸಾದರ ಜಾಗ ಅಂದ್ರೆ ಮನೆಯನ್ನ 20 ಲಕ್ಷಕ್ಕೆ ಮಾರಾಟ ಮಾಡಿ ಇವಳು ಇನ್ಯಾರ ಜೊತೆ ಹೋಗಿದ್ಲೋ ನನಗೆ ಗೊತ್ತಿಲ್ಲ. ಈಗ ಆ ರಂಗಪ್ರಸಾದರ ಮಗಳು ವಾಸಂತಿ, ನಿನ್ನೆ ನೀವು ಎಲ್ಲ ನೋಡಿದಿರಲ್ಲ ಪತ್ರಿಕೆಯಲ್ಲಿ, ಒಂದು ವಿಡಿಯೋದಲ್ಲಿ ತೋರಿಸಿದಾಳೆ ನನ್ನ ಮಗಳ ಫೋಟೋ ಅಂತೇಳಿ. ಆ ವಾಸಂತಿಯ ಫೋಟೋವನ್ನ ನನ್ನ ಮಗಳ ಫೋಟೋ ಅಂತೇಳಿ ಇವಳು ತೋರಿಸಿದಾಳೆ. ಇವತ್ತು ಸುವರ್ಣ ನ್ಯೂಸ್ ನಲ್ಲಿ ಅಜಿತ್ ಹನುಮಕ್ಕನವರು ಅದನ್ನೆಲ್ಲ ರಿವೀಲ್ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ನೀವು ಇಲ್ಲಿರುವಾಗ ಅಲ್ಲಿ ರಿವೀಲ್ ಆಗಿದೆ ನೋಡಿ. ಸಜ್ಜನ ಬಂಧುಗಳೇ, ಒಂದು ತಾಯಿ ಬಂದು ನನ್ನ ಮಗಳು, ನಮ್ಗೆಲ್ಲ ಒಂದು ಭಾವನಾತ್ಮಕವಾಗಿ ಬದುಕುವರು ನಾವು. ನನ್ನ ಮಗಳು, ಅವಳು ಅಸ್ಥಿ ಪಂಜರ ಕೊಡಿ, ನನಗೆ ಗಂಗೆಯಲ್ಲಿ ಅಸ್ಥಿಯನ್ನ ಹಾಕಿ ಅವಳಿಗೊಂದು ಸದ್ಗತಿ ಕೊಡಬೇಕು ಅಂತೇಳಿ ಗೊಳೋ ಅಂತೇಳಿ ಕಣ್ಣೀರಿಟ್ಟಾಗ ಮರುಗದ ಮನಸ್ಸುಗಳಿಲ್ಲ. ನಮ್ಗೆಲ್ಲ ತಾಯಿ ಇದ್ದಾರೆ. ನಾವೆಷ್ಟೇ ಏನ್ ತಂಟೆ ಮಾಡಿದ್ರು ಅಮ್ಮ ಅಳ್ತಾಳೆ ಒಂದ್ ಕಡೆ, ಎಷ್ಟು ಹೇಳಿದ್ರು ಕೇಳಲ್ಲ ಇರು ಅಂತೇಳಿ ನಾವು ಆವಾಗ ಕರಗ್ತೀವಿ. ನಾವೆಲ್ಲ ಸ್ವಲ್ಪ ಹಿಂದೂ ಸಂಘಟನೆಯಲ್ಲಿ ಬಂದವರು ಸ್ವಲ್ಪ ಉಡಾಡ್ರೆ ಇರ್ತೀವಿ. ಹೆಚ್ಚಾಗಿ ಸ್ವಲ್ಪ ಊರ ಹೊಸಬರಿಗೆ ಹೋಗೋದು, ಕೇಸ್ ಮಾಡ್ಕೊಳ್ಳೋದು, ಇನ್ನೊಂದು ಮತ್ತೊಂದು ಅಂತೇಳಿ. ಆದ್ರೆ ಆ ತಾಯಿ ಅತ್ತಾಗ ಎಷ್ಟೋ ಜನ ಹೆಣ್ಣು ಮಕ್ಕಳು, ಹೆಂಗಸರು, ಹೆಂಗರುಳು ಅತ್ತು. ಬಹುಶಃ ಇರ್ಬೋದೇನೋ, ಧರ್ಮಸ್ಥಳದಲ್ಲಿ ಆಗಿರ್ಲಿಕ್ಕಿಲ್ಲ, ಏನೋ ಆಗಿರ್ಬೋದು ಅಂತೇಳಿ ನಾನು ಕೂಡ ಹಂಗೆ ಅನ್ಕೊಂಡೆ. ಆಮೇಲೆ ನೋಡಿದರೆ ಎಂತ ದುಷ್ಟ ಸಂಚನ ನಮ್ಮ ಕ್ಷೇತ್ರದ ವಿರುದ್ಧ ಇವರು ಚೂ ಬಿಡ್ತಿದ್ದಾರೆ ನೋಡಿ. ಪೂರ ಸುಳ್ಳು. ಸೌಜನ್ಯ ಎನ್ನುವಂತ ನನ್ನ ಸಹೋದರಿ, ನನ್ನ ತಂಗಿಯಾಗಿ, ಆ ಹುಡುಗಿನ ನನ್ನ ತಂಗಿ ಅಂತಲೇ ನಾನು ಪ್ರೀತಿಸ್ತೇನೆ. ಆ ಮಗುವಿನ ಸಾವನ್ನ ಇಟ್ಕೊಂಡು ದುಡ್ಡು ದುಡಿಯುವ ದಂಧೆ ಆಗಿಸಿಕೊಂಡು ಆ ಕ್ಷೇತ್ರದ ಮೇಲೆ ಮಸಿ ಎರಚುವಂತ ಕೆಲಸವನ್ನ ಮಾಡಿದ್ರಲ್ಲ, ಇವರೆಲ್ಲ ಉದ್ಧಾರ ಆಗ್ತಾರೆ. ಇವರು ಕಾನೂನು ಏನಾದ್ರೂ ಶಿಕ್ಷೆ ಕೊಟ್ರೆ ಅದೊಂದು ಸೀಮಿತ ಅವಧಿಯ ಶಿಕ್ಷೆ ಆಗಿರುತ್ತೆ ಬಂಧುಗಳೇ. 1-2 ತಿಂಗಳು 3 ತಿಂಗಳು ಜೈಲಲ್ಲಿ ಇಡ್ತಾನೆ, ಆಮೇಲೆ ಬೇಲ್ ತಗೊಂಡು ವಾಪಸ್ ಬರ್ತಾನೆ. ಇದೆಯಲ್ಲ, ದೇವರಾದ್ರೂ ಶಿಕ್ಷೆ ಕೊಡದೆ ಇರಬಹುದು ಇವರಿಗೆ. ಆ ಅಣ್ಣಪ್ಪ ದೈವಗಳಿದ್ದಾವಲ್ಲ, ಧರ್ಮ ದೈವಗಳು, ಆ ಧರ್ಮ ದೈವಗಳು ಖಂಡಿತ ಇವರಿಗೆ ಶಿಕ್ಷೆಯನ್ನ ಕೊಡ್ತಾರೆ. ಇವರು ಶಿಕ್ಷೆಯನ್ನು ಅನುಭವಿಸ್ತಾರೆ. ನಿನ್ನ ನಮ್ಮ ಮನು ಹಂದಾಡಿ ಅಂತೇಳಿ ನಮ್ಮ ಬಹಳ ಸ್ನೇಹಿತರು ಫೋನ್ ಮಾಡಿದ್ರು. ಧರ್ಮಸ್ಥಳಕ್ಕೆ ಹೋಗಿ ಒಂದು ನೇತ್ರಾವತಿಯಲ್ಲಿ ಒಂದು ಸ್ನಾನ ಮಾಡಿ ದೇವರಿಗೆ ಒಂದು ನಮಸ್ಕಾರ ಮಾಡಿ ಒಂದು ತಪ್ಪು ಕಾಣಿಕೆ ಹಾಕಿ ಬರಬೇಕು ಅಂತ ಹೇಳಿದ್ರು. ನಾನು ಯಾಕೆ, ನೀವು ಧರ್ಮಸ್ಥಳದ ಭಕ್ತರು, ನೀವು ಧರ್ಮಸ್ಥಳದ ಪರವಾಗಿಯೇ ಇದ್ದವರು, ನೀವು ಯಾಕೆ ಹೀಗೆ ಕೇಳ್ತೀರಿ ನೋಡಿ. ನಾವು ಆಡೋದು ಬೇಡ, ಯಾರಾದ್ರೂ ಆ ಕ್ಷೇತ್ರದ ಬಗ್ಗೆ ಆಡಿದ್ದನ್ನು ಕೇಳಿಸ್ಕೊಂಡಿದೀವಲ್ಲ, ಆ ಪಾಪ ನಮಗೆ ಅಂಟುಕೊಂಡಿದೆ, ಹಂಗಾಗಿ ನಾವು ತಪ್ಪು ಕಾಣಿಕೆ ಹಾಕ್ಬೇಕು ಅಂತೇಳಿ ಮನು ಹಂದಾಡಿ ಅವರು ಹೇಳ್ತಾರೆ. ನಾನು ಆಗ ಯಾರು ಫೋನ್ ಮಾಡಿದ್ರು ನೋಡಿ. ಇಲ್ಲಿ ಯಾರು ಬಹಳ ಬುದ್ಧಿವಂತಿಕೆಯಲ್ಲಿ ಕೆಲವರು ಮಾತಾಡ್ತಾರೆ. ನಾವು ಮಂಜುನಾಥಂಗೆ ಹೇಳ್ತಾ ಇಲ್ಲ, ಅಣ್ಣಪ್ಪ ಸ್ವಾಮಿಗೆ ಹೇಳ್ತಾ ಇಲ್ಲ, ಅದಾದ ಆಣಬಸೆ ಆಗತ್ತೆ ಅಂತೇಳಿ.
ನೋಡಿ, ನೀವು ಏನೇ ಆಣೆ ಪ್ರಮಾಣ ಮಾಡಿಕೊಂಡ್ರು ಅದನ್ನ ಪರಿಹಾರ ಮಾಡಿಕೊಡ್ತಾ ಇದ್ದದ್ದು ಪೂಜ್ಯ ಕಾವಂದರು. ಮಂಜುನಾಥನ ಪೀಠದಲ್ಲಿ ಕೂತವರು ಧರ್ಮಾಧಿಕಾರಿಗಳವರು. ಧರ್ಮಾಧಿಕಾರಿಗಳ ಬಗ್ಗೆ ನೀವು ಹೇಳಿದ್ರು ಕೂಡ ಆ ಪಾಪ ಯಾರ್ಯಾರು ಹೇಳಿದ್ದಾರೆ, ಯಾರ್ಯಾರು ಆಡಿದ್ದಾರೆ ಅವರಿಗೆ 100ಕ್ಕೆ 100 ತಾಗ್ತದೆ. ಅದನ್ನ ಕೇಳಿಕೊಂಡ ಪಾಪಕ್ಕೆ ನಾವು ಪರಿಹಾರ ಮಾಡಕ್ಕೆ ಹೇಳಿದ್ರು ಅರಗ ಜ್ಞಾನೇಂದ್ರಣ್ಣ. ನಾಡಿದ ಶನಿವಾರ ಧರ್ಮಸ್ಥಳಕ್ಕೆ ಹೋಗೋಣ ಅಂತೇಳಿ ದಯವಿಟ್ಟು ನೀವೆಲ್ಲ ಹೋಗಬೇಕು. ಧರ್ಮಸ್ಥಳಕ್ಕೆ ಹೋಗಿ ಆ ಧರ್ಮದ ದೈವಗಳ ಬೀಡಿನಲ್ಲಿ ನಿಂತು ನೀವು ತ್ರಿಕರಣಪೂರ್ವಕವಾಗಿ ಪ್ರಮಾಣವನ್ನ ಮಾಡಿ ಈ ಕ್ಷೇತ್ರದ ಪರವಾಗಿ ಧ್ವನಿ ಎತ್ತಲಿಕ್ಕೆ, ಈ ಕ್ಷೇತ್ರದಲ್ಲಿ ಧರ್ಮ ದೈವಗಳು ಹೇಗೆ ಬಂದು ನೆಲೆ ನಿಂತು ಹಾಗೆ ನಾನು ಒಂದು ಈ ಕ್ಷೇತ್ರದ ಒಬ್ಬ ಧರ್ಮ ಸೈನಿಕ ಅನ್ನೋ ರೀತಿಯಲ್ಲಿ ಕ್ಷೇತ್ರದ ಜೊತೆಗೆ ನಾನು ಇರ್ತೇನೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಯಾಕಂದ್ರೆ ಬಂಧುಗಳೇ, ನಿಮ್ಮ ಅಜ್ಜಂಗಾಗ್ಲಿ ಮುತ್ತಜ್ಜಂಗಾಗ್ಲಿ ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡುವಂತ ಯೋಗ ಸಿಕ್ಕಿರ್ಲಿಲ್ಲ. ಮುಂದಿನ ಮಕ್ಕಳಿಗೆ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನಿಮಗೆ ನಮಗೆ ಸಿಕ್ಕಿರುವಂತದ್ದು ಧರ್ಮಸ್ಥಳದ ಪರವಾಗಿ ಧ್ವನಿ ಎತ್ತುವಂತಹ ಒಂದು ಸುವರ್ಣಾವಕಾಶ. ನಾವು ಧರ್ಮ ಸೈನಿಕರಾಗಿ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ ಈಗ. ಹಾಗಾಗಿ ನೀವೆಲ್ಲರೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿರಿ, ಸತ್ಯ ಧರ್ಮ ನ್ಯಾಯ ನೀತಿಯ ಪರವಾಗಿರಿ. ಇವರು ಹೇಳಿರುವಂತ ಎಲ್ಲಾ ಏನು ಆರೋಪ ಮಾಡಿರುವಂತ ಎಲ್ಲಾ ಆರೋಪಗಳು ಸುಳ್ಳು ಅಂತೇಳಿ ನಾವು ಸಾಬೀತು ಮಾಡಿದ್ದೀವಿ. ಅದನ್ನ ಮತ್ತೆ ಹೇಳೋ ಅಗತ್ಯ ಇಲ್ಲ. ಎಷ್ಟು ಆರೋಪ ಮಾಡಿದ್ರು. ಪರಿಮಳ ಟೀಚರ್ ನೋಡಿದ್ರು, ಇವ್ರು ಹೇಳ್ಕೊಂಡು ಹೋಗೋದಂದ್ರು. ಪರಿಮಳ ಟೀಚರ್ ಸ್ಕೂಟರ್ ಹೋಗ್ತಾ ಇದ್ರು ಅಂತ ಹೇಳಿದ್ರು, ಅವಾಗ ನೋಡಿದ್ರು ಅಂತ ಹೇಳಿದ್ರು. ಪರಿಮಳ ಟೀಚರ್ ನಾನು ಕೇಳಿದೆ, ಏನ್ ಟೀಚರ್ ನೀವು ನೋಡಿದ ಹೌದಾ ಕೇಳಿದ್ರೆ, ನನ್ನ ಹತ್ರ ಸ್ಕೂಟಿನೂ ಇರ್ಲಿಲ್ಲ, ನನ್ನ ಸ್ಕೂಟರ್ ಬಿಡಕ್ಕೂ ಬರ್ತಿರ್ಲಿಲ್ಲ ಅಂತ ಹೇಳಿದ್ರು. ಚಾನಲ್ ಅಲ್ಲಿ ಇನ್ನೂ ಇದೆ. ಪರಿಮಳ ಟೀಚರ್ ಹೇಳ್ತಾರೆ, ನಾನು ಯಾವ ದಿವಸ 5:30 ಗಂಟೆ ತನಕ ಸ್ಕೂಲಲ್ಲೇ ಇದ್ದೆ, ನಾನು ಜೀಪಲ್ಲಿ ಹೋಗಿರುವಂತದ್ದು ಅಂತ ಹೇಳಿ ಹೇಳ್ತಾರೆ. ವಾರಿಜ ಆಚಾರ್ತಿ ಅಂತ ಹೇಳುವ ಒಂದು ಮಹಿಳೆ ಬಾವಿಗೆ ಬಿದ್ದು ಸಾವಿಗೀಡಾಗಿರ್ತಾರೆ. ಅವ್ರನ್ನ ಇವರು ದೂಡಿ ಕೊಲೆ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ. ಪೋಸ್ಟ್ ಮಾರ್ಟಮ್ 2 ಕಡೆ ಆಗತ್ತೆ ಅವ್ರದ್ದು. ಪಾಪ ಅವರು ಬಟ್ಟೆ ಒಗೆಯುವ ಕೆಲಸನೇ ಮಾಡ್ತಿರ್ಲಿಲ್ಲ, ಲಾಲನೆ ಪಾಲನೆ ಮಾಡಿಕೊಂಡಿದ್ದಂತ ಒಂದು ಹೆಂಗಸು. 35 ಕಿಲೋಮೀಟರ್ ದೂರದಲ್ಲಿದ್ದವರು, ಪಿಲ್ಯದಲ್ಲಿದ್ದವರು. ಅಂದ್ರೆ ಬರೀ ಸುಳ್ಳು ಕತೆ. ವಾರಿಜ ಪೂಜಾರ್ತಿ ಅಂತ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಬಿಲ್ಲವರನ್ನ ಅವ್ರ ವಿರುದ್ಧ, ಕ್ಷೇತ್ರದ ವಿರುದ್ಧ ಎತ್ಕೊಳ್ಬೇಕು ಅನ್ನೋ ಕಾರಣ ಇಟ್ಕೊಂಡು ಇವತ್ತು ಮೊಹಮ್ಮದ್ ಸಮೀರ್ ಎನ್ನುವಂತ ಒಬ್ಬ ಹುಡುಗ ತಾನು ಕಣ್ಣಾರೆ ನೋಡಿದ್ದೀನಿ ಅನ್ನೋ ರೀತಿಯಲ್ಲಿ ಸಾವಿರ ಏನು ಶವಗಳನ್ನ ಅಲ್ಲಿ ಬರಿ ಮಾಡಿದ್ದಾರೆ ಅಂತೇಳಿ 20 ಗುಂಡಿ ಆಗಿದ್ರು. ಒಬ್ರು ಮೀಡಿಯಾದವ್ರು ಯಾರೋ ಫೋನ್ ಮಾಡಿದ್ರು ನನಗೆ. ನಾನು ಧರ್ಮಸ್ಥಳ ಹೋಗಿದ್ದೆ, ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ದೆ. ಅಲ್ಲಿ ಎಷ್ಟು ಗುಂಡಿಯನ್ನ ಆಗಿದ್ರು, ಏನು ಸಿಕ್ಲಿಲ್ವಾ ಅಂತ ಕೇಳಿದ್ರು. ನಾನು ಸಿಕ್ಕಿದೆ ಅಂತ ಹೇಳಿದೆ. ಯಾವ ಗುಂಡಿಯಲ್ಲಿ ಸಿಕ್ತು ಸರ್? ಏನ್ ಸಿಕ್ತು? ಎಲ್ಲಾ ಗುಂಡಿಯಲ್ಲೂ ಸಿಕ್ಕಿದೆ. ಏನು? ಮಣ್ಣು. ಇವರು ಮಣ್ಣೆಲ್ಲ ಕೊನೆಗಿದು ನೀರು ಬರೋ ತನಕ ಇವರು ಹಾಕ್ತಿದ್ದಾರೆ. 20-18 ಅಡಿ JCB ಹಾಕೊಂಡು ಅಲ್ತಿದ್ದಾರೆ. ನಾವೆಲ್ಲಾದ್ರೂ ಹೆಣ ಹೂಳಕ್ಕೆ 20 ಅಡಿ ಹುಡ್ತೀವಿ. ಎಂತ ಒಂದು ಅಧರ್ಮಿಗಳು ಬದುಕ್ತಾ ಇರುವಂತ ಕಾಲದಲ್ಲಿ ನಾವು ಬದುಕಿದ್ದೀವಿ ಅನ್ನೋದಕ್ಕೆ ನನಗೆ ಬಹಳ ಬೇಸರ ಆಗುತ್ತೆ. ಆಗ ತಾಯಿ ಒಬ್ರು ಮಾತಾಡಿದ್ರು, ನೋಡಿ ನಮ್ಮಲ್ಲಿ ಎಷ್ಟೋ ಜನ ತಾಯಂದ್ರು ಬಂಗಾರದ ತಾಳಿಯನ್ನ ಹಾಕಿಕೊಂಡಿದ್ದಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಾಲವನ್ನು ತಗೊಂಡು, ತನ್ನ ಮಗನಿಗೊಂದು ಬೈಕ್ ಕೊಡಿಸಿದ್ರೆ, ತನ್ನ ಮಕ್ಕಳಿಗೊಂದು ಶಿಕ್ಷಣ ಕೊಡಿಸಿದ್ರೆ ಆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಾಲ ಕೊಡ್ತಾರೆ. ವಾರ ದುಡ್ದು ತೀರ್ಸ್ತೀನಿ ಅನ್ನೋ ಧೈರ್ಯದಲ್ಲಿ ತಾಯಂದ್ರನ್ನ ಬ್ಯಾಂಕಿನ ಮೆಟ್ಟಿಲನ್ನು ಹತ್ತಿಸಿತ್ತು ಪೂಜ್ಯ ಕಾವಂದರು. ಎಷ್ಟು ಜನ ಈಗ ಹೇಳಿದ್ರು. ಇದು ಮಧ್ಯವರ್ಜನ ಶಿಬಿರದ ಕತೆ. ನಾವೊಂದು ಬೆಂಗಳೂರಿನಲ್ಲಿ ಒಂದು ಸೆಮಿನಾರ್ ಮಾಡಿದಾಗ ಒಬ್ರು ಬಂದಿದ್ದಾರೆ. ನಾನು ಕುಡಿದು ಚರಂಡಿಗೆ ಬೀಳ್ತಾ ಇದ್ದೆ, ನನ್ನ ಹತ್ರ ಯಾರು ಬರ್ತಾ ಇರಲಿಲ್ಲ. ನಾನು ಅಲ್ಲಿ ಕಾಣಿಸಿದ್ರೆ ಇಲ್ಲಿ ಓಡೋಗ್ಬಿಡ್ತಿದ್ದು, ದುಡ್ಡು ಕೇಳ್ತಾನೆ ಅಥವಾ ಏನೋ ಗಲಾಟೆ ಮಾಡ್ತಾರೆ ಅಂತ ಹೇಳಿ ನನ್ನನ್ನು ತಗೊಂಡೋಗಿ ಯಾರೋ ಎತ್ಕೊಂಡು ಹೋಗಿ ಮಧ್ಯವರ್ಜನ ಶಿಬಿರಕ್ಕೆ ಬಿಸಾಡ ಬಂದ್ರು ನನ್ನ. ಇವತ್ತು ನಾನು 100-120 ಜನರಿಗೆ ಕೆಲಸ ಕೊಡ್ತಾ ಇದ್ದೀನಿ, ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಹಿರಂಗವಾಗಿ ಬಂದು ಹೇಳ್ತಾರೆ. ಅವರು ಮಧ್ಯವರ್ಜನ ಶಿಬಿರಕ್ಕೆ ಅವತ್ತು ಸೇರದೇ ಇದ್ದಿದ್ರೆ ಅವ್ರು ಅವತ್ತು ಮಾತಾಡಕ್ಕೆ ಅವ್ರು ಬದುಕ್ತಾನೆ ಇರಲಿಲ್ಲ. ಆರೋಗ್ಯ ಸಂಪೂರ್ಣ ಹದಗೆಟ್ಟಿದ್ದ ಆ ಕಾಲಕ್ಕೆ ಅಂತ ಹೇಳ್ತಾರೆ. ಅಂತ ಎಷ್ಟೋ ಜನ, ಎಷ್ಟೋ ಮನೆಗಳ ಬೆಳಕನ್ನ ಬೆಳಗದಂತ ಕಾವಂದ್ರ ಬಗ್ಗೆ ಎಂತ ಕೆಟ್ಟ ಮಾತನಾಡಿದ್ರು. ನಾವೆಲ್ಲ ಸಜ್ಜನ ಸಮಾಜ ಒಂದು ಕಡೆ ಇದ್ರು ಇರ್ಬೋದ್ರಿ, ದುಡ್ಡಿದ್ದವ್ರು ಮಾಡಿದ್ರು ಮಾಡ್ಯಾರು ಅಂತಾನೂ ಒಪ್ಕೊಂಡು ನಾವು ಕೆಲವರು ನಂಬ್ಕೊಂಡೇ ಇದ್ವಿ. ದಿನದಿಂದ ದಿನಕ್ಕೆ ಆ ಸತ್ಯ ದರ್ಶನ ಆಗ್ತಾ ಬಂತು. ನಾವು ಇನ್ನೂ ಇದ್ರೆ ನಾಳೆ ಧರ್ಮಸ್ಥಳವೇ ಇರಲ್ಲ, ಆ ರೀತಿ ಮಾಡಿಬಿಡ್ತಾರೆ. ಇವತ್ತು ಆಲ್ ಜಜೀರಾದಂತಹ ದುಬೈ ಮೀಡಿಯಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ
ಇಂಟರ್ನ್ಯಾಷನಲ್ ಮೀಡಿಯಾಕ್ಕೆ ಅನಾಮಿಕ ಇಂಟರ್ವ್ಯೂ ಕೊಡ್ತಾನೆ. ಇವತ್ತು ತನಿಖೆ ನಡೆದಿದೆ, ಬಹುಶಃ ನಡೀತಾ ಇದೆ. ಇವರು ಎಲ್ಲ ಬಂಡವಾಳ ಬಯಲಾಗಿದೆ. ಇಲ್ಲಿ ಆದಿವಾಸಿಗಳ ಜಾಗವನ್ನ ಹೊಡ್ಕೊಂಡು ರೆಸಾರ್ಟ್ ಮಾಡ್ಕೊಂಡು ಅಲ್ಲಿ ಬಂದು ಹೆಣ್ಣಿಗೆ ನ್ಯಾಯ ಕೊಡ್ತೀನಿ ಅಂತೇಳಿ ಹೋರಾಟ ಮಾಡ್ತಾನೆ. ಶಾಸಕರ ಭವನದಲ್ಲಿ ಬಾಂಬ್ ಇಟ್ಟು ದುಷ್ಕೃತ್ಯವನ್ನ ಮಾಡಿದಂತ ಒಬ್ಬ ಜೈಲಿಗೆ ಹೋಗಿ ಬಂದವನು ನ್ಯಾಯ ಕೊಡ್ತೀನಿ ಅನ್ನೋ ಹೋರಾಟವನ್ನ ಮಾಡ್ತಾನೆ. ನಮ್ಮಲ್ಲಿ ವಿಜಯರಾಘವನ್ ಪಡವಟ್ನಾಯ್ ಅಂತ ಹೇಳಿ ಬಹಳ ದೊಡ್ಡ ತನಿಗಳಿದ್ರು, ಉಜಿರೆಯ ತನಿಗಳು. ಅವರ ಹೇಳಿ ದಬ್ಬಾಳಿಕೆ ಮಾಡಿದ ಒಬ್ಬ ರೌಡಿಯ ಆ ದಬ್ಬಾಳಿಕೆಯ ವಿರುದ್ಧ ಶ್ರೀ ಕ್ಷೇತ್ರದ ಕಡೆಯ ಬೇರೆಗೆ ಭಕ್ತರು ಬಂದು ಆ ಬೇಲಿನ ಒಡೆದು ತೆಗೆದ ಕಾರಣಕ್ಕೆ ಅವರ ವಿರುದ್ಧ ಸಂಚನ್ನ ರೂಪಿಸಿ ಈ ರೀತಿ ದುಷ್ಟ ಸಂಚನ್ನ ಮಾಡ್ತಾ ಬೇರೆ ಬೇರೆ ಸುಳ್ಳುಗಳನ್ನು ಹೇಳ್ತಾ ಇಡೀ ಕ್ಷೇತ್ರದ ಚಾರಿತ್ರ್ಯವನ್ನು ವಧೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ರೆ ಸುಳ್ಳು ಯಾವತ್ತೂ ಗೆಲ್ಲೋದಿಲ್ಲ. ಯಾವತ್ತೂ ಅಂತಿಮವಾಗಿ ಗೆಲ್ಲೋದು ಸತ್ಯವೇ ಬಂಧುಗಳು. ಅಂತಿಮವಾಗಿ ಸತ್ಯ. ಆ ಸತ್ಯದ ಗೆಲುವಿನ ಮೆಟ್ಟಿಲಲ್ಲಿ ನಾವು ಹತ್ತುತ್ತಾ ಇದ್ದೇವೆ. ಅಂತಿಮವಾಗಿ ಈ ಸತ್ಯ ಪ್ರಚನ್ನವಾಗಿ ಹೊಡಿತದೆ. ತೀರ್ಥಹಳ್ಳಿಯ ನಾಗರಿಕ ಬಂಧುಗಳೇ, ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು, ಇವತ್ತು ನೀವು ಇಲ್ಲಿ ಯಾರ್ಯಾರಿದ್ದೀರಿ, ನಾಡಿದ್ದು ಯಾರ್ಯಾರು ಕ್ಷೇತ್ರಕ್ಕೆ ಹೋಗ್ತೀರಿ, ನೋಡಿಬೇಕಾದ್ರೆ ನಿಮ್ಮ ಎಲ್ಲರ ಜೀವನದಲ್ಲೂ ಮಹತ್ವಪೂರ್ಣವಾದಂತ ಬದಲಾವಣೆಯನ್ನು ನೀವು ಕಾಣ್ತೀರಿ. ಇದು 100% ಸತ್ಯ. ನೋಡಬೇಕಿದೆ, ಸಂಕಲ್ಪ ಮಾಡ್ಕೊಂಡು ಹೋಗಿ. ನಾನಿದ್ದೇನೆ ಕ್ಷೇತ್ರದ ಜೊತೆಗೆ, ನಾನು ಧರ್ಮ ದೈವಗಳ ಜೊತೆಗಿರ್ತೇನೆ. ಧರ್ಮ ದೈವಗಳೇ ಬಂದು ಪಟ್ಟವನ್ನ ಕೊಟ್ಟಂತ ಆ ವೀರೇಂದ್ರ ಹೆಗ್ಗಡೆಯವರ ಜೊತೆಗೆ ನಾನಿರ್ತೇನೆ ಅಂತ ಹೇಳಿ ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಹೋಗಿ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಪರಿಹಾರ ಹಾಕುತ್ತೆ ಅಂತಹ ಶಕ್ತಿ ಇರುವಂತ ಸ್ಥಳ ಅದು. ಹಾಗಿದ್ರೆ ಕೇಳ್ತಾರೆ, ಹಾಗಿದ್ರೆ ಇದೆಲ್ಲ ಯಾಕಾಯ್ತು? ಅಷ್ಟು ಆರೋಪಗಳು ಬಂತು, ಇಷ್ಟು ಕ್ಷೇತ್ರದ ಪರವಾಗಿ ಹೋರಾಟ ಮಾಡುವಂತ ಸಂದರ್ಭ ಬಂತು. ಯಾಕೆ ಕೇಳಿದ್ರೆ, ಈ ಜಗತ್ತಿಗೆ ಒಂದು ಸತ್ಯ ದರ್ಶನ ಆಗಬೇಕಿತ್ತು. ಕಾವಂದ್ರು 21ನೇ ಪಟ್ಟಾಧಿಕಾರಿ, ಅವರ ಕಾಲದಲ್ಲೇ ಬಂದಿರುವಂತ ಎಲ್ಲ ಅಪವಾದಗಳು, ಅವರ ಕಾಲದಲ್ಲೇ ಎಲ್ಲವೂ ಕೂಡ ತೊಳೆದು ಹೋಗ್ತದೆ. ಆ ಪಾವನೆ ನೇತ್ರಾವತಿ ತೊಳಿತಾಳೆ. ಅದು ಇಡೀ ಆ ಶಕ್ತಿ ಇಡೀ ಜಗತ್ತಿಗೆ ತೋರ್ಲಿಕ್ಕಂತಲೇ ಇದೊಂದು ಪ್ರಸಂಗ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಂಧುಗಳೇ, ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಧರ್ಮಸ್ಥಳದ ಕ್ಷೇತ್ರದ ಏನು ಇದು ನಿಮ್ಮ ಲೆಫ್ಟಿಸ್ಟ್ಗಳು ಇವತ್ತು ನಿನ್ನೆ ಮಾಡ್ತಾ ಇರುವಂತದ್ದಲ್ಲ. ಹಿಂದೆ ಶನಿ ಸಿಂಗ್ಲಾಪುರಕ್ಕೆ ಮಾಡಿದ್ರು, ಶಬರಿಮಲೆ ಮೇಲೆ ದಾಳಿ ಮಾಡಿದ್ರು, ಇಶಾ ಫೌಂಡೇಶನ್ ಮೇಲೆ ದಾಳಿ ಮಾಡಿದ್ರು, ಸರ್ಕಾರಕ್ಕೆ 5,500 ಕೋಟಿ ಅನುದಾನವನ್ನು ತಂದು ಕೊಡ್ತಿರುವಂತ ತಿರುಪತಿ ತಿಮ್ಮಪ್ಪನ ರೆಡ್ಡಿಗೆ ದನದ ಮಾಂಸದ ಕೊಬ್ಬನ್ನು ಬರೆಸಿದ್ರು ಇವರು. ನಾಳೆ ಧರ್ಮಸ್ಥಳ, ನಾಳೆ ಶೃಂಗೇರಿ, ಇಲ್ಲಿ ತೀರ್ಥಹಳ್ಳಿ ಮಾರಿಗುಡಿ ತನಕ ಬರ್ತಾರೆ. ಉಡುಪಿಯ ಕೃಷ್ಣ ಮಠದಲ್ಲಿ ಕನಕ ಗೋಪುರದ ವಿವಾದವನ್ನು ಎಬ್ಬಿಸಿದ್ರು ಎಲ್ಲ ಲೆಫ್ಟಿಸ್ಟ್ಗಳು. ನಾನು ಯಾವ ಪಕ್ಷದವರ ವಿರುದ್ಧವೂ ಮಾತಾಡೋದಿಲ್ಲ. ಧರ್ಮಸ್ಥಳದ ಮಂಜುನಾಥರಿಗೆ ಎಲ್ಲ ಪಕ್ಷ, ಎಲ್ಲ ಧರ್ಮದವರು ಕೂಡ ಭಕ್ತರಿದ್ದಾರೆ, ಎಲ್ಲ ಧರ್ಮದವರು ಕೂಡ ಭಕ್ತರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಬಹಳ ಒಬ್ಬ ಭಕ್ತನಾಗಿ ಮಾತಾಡಿದ್ದಾರೆ. ನನಗೆ ಅವ್ರ ಬಗ್ಗೆ ನಿಜಕ್ಕೂ ಗೌರವ ಇದೆ. ಯಾರು ಕೂಡ ಧರ್ಮಸ್ಥಳದ ವಿರುದ್ಧ ಯಾವ ಪಕ್ಷವೂ ಇದೆ ಅಂತ ಹೇಳಿ ನಾನು ಹೇಳೋದಿಲ್ಲ. ಆದರೆ ಎಲ್ಲ ಪಕ್ಷದ ಒಳಗಡೆಯೂ ಕೂಡ ಸೇರ್ಕೊಂಡಿರುವಂತಹ ಈ ಲೆಫ್ಟಿಸ್ಟ್ಗಳ ಎನ್ನುವಂತ ಏನು ನಗರ ನಕ್ಸಲರಿದ್ದಾರಲ್ಲ, ಇವರು ಮಾಡ್ತಾ ಇರುವಂತ ಒಂದು ದುಷ್ಟ ಸಂಚಿದು. ಇದರ ವಿರುದ್ಧ ಎಲ್ಲ ಪಕ್ಷದವರು ಕೂಡ ಜಾಗೃತರಾಗಬೇಕು. ನಮ್ಮ ಧರ್ಮದ, ನಮ್ಮ ದೈವದ, ನಮ್ಮ ಕ್ಷೇತ್ರದ ಬಗ್ಗೆ ಯಾರ್ಯಾರು ಮಾತಾಡ್ತಾರೆ ಹುಡುಕಿ ಅವ್ರನ್ನ ಟಾರ್ಗೆಟ್ ಮಾಡಬೇಕಾದಂತ ಕಾಲ ಇದು. ನಾವು ಯಾವಾಗಲೂ ಕೂಡ ನಮ್ಮ ಆತ್ಮ ಪ್ರಜ್ಞೆಯಲ್ಲಿ ಹೇಳ್ಕೊಳ್ಬೇಕು, ಸಹಿಷ್ಣುಗಳಾಗೋಣ. ನಾವು ಕೇಸ್ ಹಾಕ್ತಾರೆ, ಮಾಡೋಣ. ನಮ್ಮ ಧರ್ಮ ನಮ್ಮ ತಾಯಿ ಇದ್ದಾಗೆ, ನಮ್ಮ ಬದುಕಿನ ಸ್ಥಾಯಿ ಭಾವ ಅದು. ನಮ್ಮ ಧರ್ಮದ ಮೇಲೆ ಇವರು ದಾಳಿ ಮಾಡಿದಾಗ ನಾವೆಲ್ಲರೂ ಕೂಡ ಧರ್ಮ ಸೈನಿಕರಾಗಿ ಎದ್ದೇಳಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಜೋರಾಗಿ ಘೋಷಣೆಯನ್ನು ಹಾಕೋಣ. ಹರ 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 ಹರ. ಎಲ್ಲರಿಗೂ ಕೂಡ ನಮಸ್ಕಾರಗಳು, ಧನ್ಯವಾದಗಳು. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.